ನಾರಾಯಣ ಬಂದ್ಬಿಡ್ತು ಹೊಸ ಹುಡಿಕೊಂಡು ಬಂದ್ಬಿಡ್ತು ಹೊಸ. ನಿಮ್ಗೆ ನಮ್ಮ ಕೆಲಸ ಮಾಡಿದ್ರೆ ನನಗೊಂದು ಕಾಟ ಕೊಡ್ತಾರೆ, ನೀವು ಬೇರೆ ಬಿಟ್ಟೋಗಲ್ಲ. ಆ ಕೆಲಸ ಇದ್ದರೆ ನೀವು ನಿಮ್ಮ ದರ ಕಾಯ್ತಿಲ್ಲ. ಇವ್ರ ದರ ಹ್ಞೂ ನೋಡು, ಒಂದು ತಿಂಗಳ ಜೊತೆ ಮೇಸಕ್ಕೆ 1.5 ತಿಂಗಳು ನೀನು ನಾನು ಅಂಗಾಶ್ ಬರೋ ಅಂತ ಅನ್ನೋದು ಕಾಲ ಇದು ಮುಂದಾಗೆ ಐತಿ. ಇವ್ರು ಮುಟ್ಟಿ ಮುಟ್ಟಾಗೆ ಇವಿನ್ನ ಅಲ್ಲಿದ್ದು ಏನೋ ನಿಮ್ಮಿಂದಲೇ ಬಂದು ಯಾರ ಗುಜ್ಗಳು ಬರ್ಬೇಡ ಬಿಟ್ಟು ಬರ್ತದೆ ಹಂಗೆ ಬೀಟ್ ಹೊಡ್ರೆ ಸೀಮೆ ತಿಂತಾರೆ. ಕೊಟ್ಟು ನಾನು ಯಾವಾಗ ಅವಾಗ 5 ರೂಪಾಯಿ 3 ರೂಪಾಯಿ ತಗೊಬೇಕಾಯ್ತು ಬಾಂಡೆ ದೀಪ. ಇವಾಗ ಎಲ್ಲ ಕ್ವಶನ್ ಕಂಬಿಟ್ರೆ ಹೆಂಗೆ ಮಾತಾಡಿದ್ರೆ ಗೊತ್ತಾ, ನಮ್ಮ ಮನೆಗೆ ಕಾಯನ್ನ ಸಾರೆ ಮಾಡಕ್ಕೆ ಬರ, ಒಂದು ಟಮಾಟಿ ಹಣ್ಣು ತಿನ್ನಕ್ಕೆ ಬರಲ್ಲ, ಆ ಹುಣಸೆ ಹಣ್ಣಿನ ವ್ಯಾಲ್ಯೂನೇ ಗೊತ್ತಿಲ್ಲ ಅವ್ರು. ಹುಣಸೆ ಹಣ್ಣು ಮೊದಲು ಟಮಾಟೆ ಹಣ್ಣು ಎಲ್ಲಿತ್ತು ಬೇಡ, ಬರೀ ಹುಣಸೆ ಹಣ್ಣು. ಒಳ್ಳೆ ಟಮಾಟೆ ರುಚಿ ಯಾವಾಗಲೂ ಸಣ್ಣ ಅದಂತ ಒಮ್ಮೆ ಹಣ್ಣು ಹ್ಞೂ ಸಪ್ರ ಟಮಾಟೆ ಹಣ್ಣು ಚಿತ್ರಾನ್ನ ಗೊಜ್ಜು ಮಾಡೋಣ ನೋಡಿ. ಮತ್ತೆ ಇವ ಅಷ್ಟು ಹಾಕೋದು ಒಂದೇ, ಅವು ಇಷ್ಟು ಹಾಕೋದು ಒಂದೇ, ರುಚಿಯಾಗಿ ಉಳಿದ್ರೆ ಹುಳಿ ಇರ್ತದೆ. ಇವ್ರು ಹಬ್ಬರಾಗ್ದಾಗೆ ಆ ಮಿಕ್ಸಿಗೆ ಹಾಕಿರ್ತಾವೆ ಉತ್ತೋದಾಗಿರೋದು. ಇವು ತಿಂಗಳು ತಗ ಗಾಳಿ ಯಾವ್ದಾಗ ಹಾಕಿದ್ರೆ ಅಣಿಕಡಲ್ಲ. ಈ ನಾಟಿ ಹಣ್ಣು ಗುಡ್ಡೆ ಟಮಾಟೆ ಹಣ್ಣು 3 ದಿನ ಕಾಲ ಯಾವಾಗ ಕೊಡ್ಕೋತಾರೆ ನಮ್ಮನೆಗ. ಅಯ್ಯ ನಮ್ಮನೆ ಸಾರು ಕಟ್ಕಪ್ಪ, ನಮ್ಮನೆ ಸಾರು ಅಣ್ಣ ಎಲ್ಲಾರ ಮನೇನು ಅದೇ ಸುಮ್ಕಿರು, ನಿಮ್ಮನೆ ಅಂತ ಅಲ್ಲ. ಬಸ್ಸಾರು, ಸೊಪ್ಪು ಖಾರ, ಅಯ್ಯೋ ಎಣ್ಣೆಕಾಳು, ಅರೆಕಾಯಿ ಸಾರು ನೋಡಿ. ಇವಾಗ ಒಂದಿಷ್ಟಾಗ್ಲ ಕಾಯಿ ಹರಿದ್ದು ಸಾರು ಮಾಡಲ್ಲ. ಹೇಳಬಹುದು ನಮ್ಮ ಯಜಮಾನ ಕಾಯಿ ಹಾಕಿ ನೆಗದು ಬಿಡ್ತಾನೆ. ಅಯ್ಯೋ ತಿನ್ನಮ್ಮ ನನಗೆ ಹೊಲದಲ್ಲಿ ಆಗ್ತದೆ. ಚಚ್ಚಣ ಒಂದು ಹೋಗ್ಲಿ ತಿನ್ಕೊಳಪ್ಪ, ನನಗೆ ಬೇಡ 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 ಬಿಡು ಬೇಡ ಯಪ್ಪನೇ ಕಾಯಿ ಬೇಡ.